ಆಧ್ಯಾತ್ಮಿಕ ಪಯಣದ ಎಲ್ಲ ವೀಕ್ಷಕರಿಗೆ ತುಂಬು ಹೃದಯದ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ಬ್ರಹ್ಮಕುಮಾರ ಮಹೇಶಣ್ಣವರ ಒಂದು ಜೀವನದ ಆಧ್ಯಾತ್ಮಿಕ ಅನುಭವಗಳನ್ನು ಕೇಳ್ತಾ ಬಂದಿದ್ವಿ. ಅದರಲ್ಲೂ ಈ ಹಿಂದಿನ ಸಂಚಿಕೆಯಲ್ಲಿ ಪರಮಾತ್ಮನ ಬಗ್ಗೆನೇ ಅವರು ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ನಡೆಸುವಂಥ ಒಂದು ಮುರಳಿ ಅಂತ ಏನು ಹೇಳ್ತಾರೆ, ಅಥವಾ ಜ್ಞಾನದ ಒಂದು ಕ್ಲಾಸ್, ಅದರಲ್ಲಿ ಬರುವಂಥ ಭಾಳಷ್ಟು ಪಾಯಿಂಟ್ಗಳನ್ನು ಅವರು ಕಲೆಕ್ಟ್ ಮಾಡಿ ಭಗವಂತನ ಬಗ್ಗೆನೇ ಒಂದು ಪುಸ್ತಕವನ್ನು ರೆಡಿ ಮಾಡ್ತಾ ಇದ್ದರು. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾಯಿದ್ರು. ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಅಣ್ಣವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರೇ, ತಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾಯಿದ್ರಿ, ಪರಮಾತ್ಮನ ಬಗ್ಗೆ ನೀವು ಭಾಳಷ್ಟು ಒಂದು ವಸ್ತು ವಿಚಾರಗಳನ್ನು ಕಲೆಕ್ಟ್ ಮಾಡಿ, ಪರಮಾತ್ಮ ಅಂದರೆ ಯಾರು, ಅವನ ರೂಪ, ನಾಮ, ದೇಶ, ಕಾಲ, ಹೀಗೆ ಅನೇಕ ವಿಷಯಗಳನ್ನು ನೀವು ಕಲೆಕ್ಟ್ ಮಾಡಿ ಅದಕ್ಕೋಸ್ಕರ ಕೆಲವೊಮ್ಮೆ ಆಯಾ ಸ್ಥಳಗಳಿಗೂ ಸಹ ಭೇಟಿ ಕೊಟ್ಟು ನೀವು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ ಅಂತ ಹೇಳಿದ್ರಿ. ಇದರಲ್ಲಿ ಮತ್ತೆ ಯಾವ ವಿಷಯಗಳನ್ನು ನೀವು ಸೇರಿಸಿದ್ರಿ, ಆನಂತರ ಇದನ್ನು ಹೇಗೆ ನೀವು ಪುಸ್ತಕದ ರೂಪದಲ್ಲಿ ಹೊರಗೆ ತಂದ್ರಿ? ಆ ಸಂಗ್ರಹ ಮಾಡಿದಂಥ ಪಾಯಿಂಟ್ಸ್ಗಳನ್ನು ನಾನು ಸಿಸ್ಟಮೆಟಿಕ್ ಆಗಿ ಅದನ್ನ ಜೋಡಿಸ್ತಾ ಹೋದೆ. ನಾಮ, ರೂಪ, ದೇಶ, ಕಾಲ ಅಂದರೆ ಅವತರಣೆ ಸಮಯ ಅಂತ. ಈಗ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನ ಅವತರಣೆ ಅದ್ರ ಬಗ್ಗೆ ಏನೇನೋ ಹೇಳಿದ್ದಾರೆ. ಪ್ರತಿ ಯುಗದಲ್ಲೂ ಬರ್ತಾನೆ ಅಂತ ಗೀತೆಯಲ್ಲಿ ಬರ್ತಿದೆ. ಆದರೆ ಅವನು ಪ್ರತಿ ಯುಗದಲ್ಲಿ ಬರೋದಿಲ್ಲ, ಕೇವಲ ಸಂಗಮ ಯುಗದಲ್ಲಿ ಬರ್ತೀನಿ ಅನ್ನುವಂಥದ್ದನ್ನು ಬಾಬಾ ತನ್ನ ಮಹಾವಾಕ್ಯ ಏನು ಹೇಳ್ತಾರೆ ಅದನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿದ್ದು. ಆಮೇಲೆ ಅದ್ರ ಜೊತೆಗೆ ಪರಮಾತ್ಮನ ಅವತರಣೆ ಬಗ್ಗೆ 24 ಅವತಾರಗಳು, 10 ಅವತಾರಗಳು ಅಂತಿವೆಲ್ಲ ಬರ್ತವೆ. ಅದಕ್ಕೆ ಬಾಬಾ ಎಷ್ಟೋ ಸಲ ಹೇಳ್ತಾರೆ, ನಾನು 24 ಅವತಾರ ತಗೊಳ್ಳೋ ಅವಶ್ಯಕತೆ ಏನಿದೆ, ಅದರ ಅವಶ್ಯಕತೆಯೇ ಇಲ್ಲ. ಆ 24 ಅವತಾರಗಳಲ್ಲಿ ಒಂದೊಂದು ಅವತಾರ, ಕೆಲವು ಅವತಾರಗಳನ್ನ ನಾನು ಲೌಕಿಕದ ತೊಗೊಂಬಿಟ್ಟು ಅದು ಹೇಗೆ ಅಸತ್ಯ ಅನ್ನೋದನ್ನು ಬಾಬನ ಮಹಾವಾಕ್ಯಗಳಿಂದ ಮತ್ತು ಕೆಲವು ವಿವರಣೆಯಿಂದ, ವಿವರಣೆಯಿಂದ ನಾನು ಜ್ಞಾನದ ಆಧಾರದ ಮೇಲೆ ಕೆಲವು ವಿವರಣೆ ಸಿದ್ಧ ಮಾಡಿ ಅದರಲ್ಲಿ ಒಂದೊಂದು ಚಿತ್ರ, ಯಾವ ರೀತಿ ನಾರದ ಇದೆ, ನರನಾರಾಯಣ ಇದೆ, ಪರಶುರಾಮ ಇದೆ, ಕೃಷ್ಣ ಇದೆ, ರಾಮ ಇದೆ, ಇವು ಒಬ್ಬೊಬ್ಬರ ಅವತರಣೆ ಬಗ್ಗೆ ಅವರ ಚಿತ್ರ ಮತ್ತು ಅದು ಸತ್ಯ ಅಲ್ಲ ಅನ್ನೋದನ್ನು ಪರಮಾತ್ಮ ಈ ಅವತರಣೆ ಪಡೆಯೋದಿಲ್ಲ, ಅವನು ಒಂದೇ ಸಾರಿ ಬರ್ತಾನೆ, ಅದು ಬ್ರಹ್ಮರ ಅವತರಣದಲ್ಲಿ ಬರ್ತಾನೆ ಅನ್ನೋದನ್ನು ಸಿದ್ಧ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದಾಹರಣೆಗಾಗಿ ಅಲ್ಲೇ ಒಂದು ಇದು ಬರ್ತದೆ, ಕೃಷ್ಣಾವತರಣ ಬರ್ತದೆ, ಕೃಷ್ಣ ಬರ್ತಾನೆ. ಆಮೇಲೆ ಪರಶುರಾಮ ಕೃಷ್ಣಗಿಂತ ಮೊದಲು ಇವನಂತೆ. ಹಾಗಾದರೆ ಮೊದಲ ಅವನು ಪರಶುರಾಮನಾಗಿ ಜನ್ಮ ಪಡೆದ, ಆ ಅವತಾರ ಮುಗಿತಾನೆ ಮತ್ತೊಂದು ಅವತಾರ ತಗೊಳ್ಳೋದು. ಆಮೇಲೆ ಕೃಷ್ಣ ಅವತಾರ ತಗೊಂಡ. ಆಮೇಲೆ ಒಂದು ಕಾಲಕ್ಕೆ ಕೃಷ್ಣ ಮತ್ತು ಪರಶುರಾಮ ಇಬ್ಬರು ಭೇಟಿ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಪರಶುರಾಮ ಅವನಿಗೆ ಎಚ್ಚರ ಮಾಡೋಕ್ಕೆ ಬರ್ತಾನಂತೆ, ಏನಪ್ಪ ಕೃಷ್ಣ, ನೀನು ಇನ್ನೂ ಬಾಲ್ಯಾವಸ್ಥೆ ಬಿಟ್ಟಿಲ್ವಾ, ಈಗ ನಿನ್ನ ಅವತಾರ, ನಿನ್ನ ಕರ್ತವ್ಯ ಮಾಡ್ತಕ್ಕಂಥ ಸಮಯ ಬಂದಿದೆ, ಅದಕ್ಕೆ ನಿನ್ನ ಬಚ್ಪನ, ನೀನು ಹುಡುಗಾಟಿಕೆಯನ್ನು ಬಿಡು, ಈಗ ನೀನು ಗಂಭೀರನಾಗಿ ನಿನ್ನ ಕರ್ತವ್ಯ ಮಾಡು ಅಂತ ಅವ್ನು ಪರಶುರಾಮ ಹೇಳ್ತಾನೆ. ಅಲ್ಲಿ ನಾನೊಂದು ಪ್ರಶ್ನೆ ಓದೋರಿಗೆ ಇಟ್ಟಿದ್ದೀನಿ. ಪರಮಾತ್ಮ ಒಬ್ಬನು, ಎಲ್ಲರೂ ಒಪ್ತಾರೆ. ಹಾಗಾದರೆ ಪರಮಾತ್ಮ ಕೃಷ್ಣ ಅವತಾರ ತಾಳಿದ ಮೇಲೆ ಅಥವಾ ಪರಶುರಾಮನ ಅವತಾರ ತಾಳಿದ ಮೇಲೆ ಅವನು ಕೃಷ್ಣನಲ್ಲಿ ಅವತಾರ ತಾಳಬಾರ್ದು, ಅದು ಅವನ ಪಾತ್ರ ಮುಗಿದಾದ ಮೇಲೆ ಈ ಪಾತ್ರ ಶುರು ಮಾಡಬೇಕಲ್ಲ. ಹಾಗಾದರೆ ಇಬ್ಬರು ಒಂದು ಕಡೆ ಸೇರಿದ್ರು ಅಂದಮೇಲೆ ಅಲ್ಲಿ ಎಷ್ಟು ಜನ ಪರಮಾತ್ಮ ಆದರು? ಇಬ್ಬರು ಪರಮಾತ್ಮ ಆದರು. ಇದು ಹೇಗೆ ಸಾಧ್ಯ? ಅದನ್ನು ನೀವೇ ಯೋಚನೆ ಮಾಡಬೇಕು ಅಂತ ಈ ಥರದ ಕೆಲವು ಪ್ರಶ್ನೆಗಳನ್ನು ನಾನು ಆ ಒಂದೊಂದು ಅವತಾರದ ಕೊನೆಗೆ ಅದನ್ನು ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಓದುಗರು ಸ್ವಲ್ಪ ಯೋಚಿಸುವ ಹಾಗೆ ಕೆಲವು ಟಿಪ್ಸನ್ನು ಅಲ್ಲಿ ಹಾಕಿದ್ದೀನಿ.
ಹಾಗೆಯೇ ಅವತಾರ ಕಾಲ ಅಂದರೆ ಅವತಾರ, ಪರಮಾತ್ಮನ ಕಾಲ ಮತ್ತು ಕರ್ತವ್ಯ. ಪರಮಾತ್ಮನ ಕರ್ತವ್ಯ ಏನು ಅಂತ ಭಕ್ತಿ ಮಾರ್ಗದಲ್ಲಿ ಬಾಬಾ ಎಷ್ಟೋ ಸಾರಿ ಹೇಳ್ತಾರೆ, ನೋಡಪ್ಪ, ಭಕ್ತರು ನನಗೆ ಸುಖ ಕೊಡೋನು ನೀನೇ, ದುಃಖ ಕೊಡೋನು ನೀನೇ. ಆ ಸುಖ ಕೊಡೋ ನಾನು ಮತ್ತು ನಾನು ದುಃಖ ಹೆಂಗೆ ಕೊಡ್ತೀನಿ? ಅಥವಾ ದುಃಖ ಬಂದಾಗ ದುಃಖವನ್ನು ದೂರ ಮಾಡುವಂತ ನಾನು ಕರೀತಾರೆ. ಆದರೆ ನಾನು ದುಃಖ ಕೊಡೋ ಹಾಗಿದ್ರೆ ಮತ್ತು ನಾನು ಹೆಂಗೆ ದೂರ ಮಾಡ್ತೀನಿ? ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ, ಏನು ಮಾಡೋದಿಲ್ಲ. ಕ್ಯಾ ಕರ್ತಾ ಹೈ ಕ್ಯಾ ನಹೀ ಕರ್ತಾ ಅಂದರೆ ಈ ಪುಸ್ತಕ ಹಿಂದಿಯಲ್ಲಿದೆ. ಅದರಲ್ಲಿ ಬಾಬಾ ಹೇಳಿದಂಥ ಎಲ್ಲ ಮಹಾವಾಕ್ಯಗಳು ಒಂದು ಕಡೆ, ನಾನೇನು ಮಾಡ್ತೀನಿ, ನಾನೇನು ಮಾಡೋದಿಲ್ಲ, ಇದನ್ನು ಹಾಕಿಬಿಟ್ಟು ಅದರ ಜೊತೆಗೆ ಪಕ್ಕದಲ್ಲಿ ಒಂದು ಕಾಲಮ್ನಲ್ಲಿ ಮನುಷ್ಯ ಮತ ಮತ್ತು ಈಶ್ವರಿ ಮತ ಅಂತಕ್ಕಂಥ ಪುಸ್ತಕದ ಕೆಲವು ಜಗದೀಶ್ ಭಾಯಿಯವರ ಸ್ಟೇಟ್ಮೆಂಟ್ಗಳನ್ನು, ಅಂದರೆ ಪರಮಾತ್ಮ ಅವನು ಸರ್ವವ್ಯಾಪಿ ಅಲ್ಲ, ಪರಮಾತ್ಮ ದುಃಖ ಕೊಡೋದಿಲ್ಲ, ಆ ಪರಮಾತ್ಮ ಸುಖವನ್ನೇ ಕೊಡ್ತಾ ಅನ್ನೋದನ್ನು ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾ ಆ ಪುಸ್ತಕ ಮಾಡಿದ್ದೇನೆ. ಹೀಗೆ ಈ ಪುಸ್ತಕ 2 ಭಾಗದಲ್ಲಿ ಪ್ರಿಂಟ್ ಆಯಿತು ಪರಮಾತ್ಮ ಬಗ್ಗೆ. ಇದಕ್ಕೆ ಹೆಸರು ಏನಂತ ಇಡಬೇಕು ಅಂತ ಪ್ರಶ್ನೆ ಬಂತು. ಆಗ ಅದು ವಿಶ್ವಕೋಶ. ಹಾಗಾದ್ರೆ ಇದನ್ನ ಜ್ಞಾನಕೋಶ ಅಂತ ಯಾಕೆ ಇಡಬಾರ್ದು? ಯಾವ ಜ್ಞಾನಕೋಶ? ಈಶ್ವರನು ಕೊಟ್ಟಂಥ ಜ್ಞಾನದ ಕೋಶ, ಈಶ್ವರಿಯ ಜ್ಞಾನಕೋಶ ಅಂತ. ಈ ಒಂದು ಪುಸ್ತಕವನ್ನು ನಾನು ತಯಾರು ಮಾಡಿ, ಒಂದು ಶಾಂಪಲ್ ಪುಸ್ತಕ, ಡೆಮ್ಮಿ ಅಂತ ಕರೀತಾರಲ್ಲ, ಅದು ನನ್ನ ಪ್ರಿಂಟರಿಂದನೇ ಪ್ರಿಂಟ್ ಮಾಡಿಬಿಟ್ಟು ಒಂದು ಶಾಂಪಲ್ ಮಾಡಿ ದಾದಿ ಪ್ರಕಾಶ್ ಮಣಿಯವರಿಗೆ ತೋರಿಸಿದೆ. ಒಂದು ದಿವಸ ಮಧ್ಯಾಹ್ನ ಆಂಗಣದಲ್ಲಿ ಪಾಂಡವ ಬನ್ನದ ಅಂಗಳದಲ್ಲಿ ಕೂತ್ಕೊಂಡಾಗ ಅವ್ರು ಯಾರ ಜೊತೆ ಮಾತಾಡ್ತಾಯಿದ್ರು. ನಾನೊಂದು ಮೂಲೆಯಲ್ಲಿ ನಿಂತಿದ್ದೆ. ಅವರು ಕರಿಯೋವ್ರಿಗೆ ಕಾಯಬೇಕಲ್ಲ. ಆದರೆ ಅವರು ಯಾಕಂದರೆ ದಾದಿ ಯಾವಾಗಲೂ ಅದು ಗೊತ್ತಿಲ್ಲ, ಅದು ಏನೋ ನನ್ನ ನೋಡಿದ್ರೆ ಅವ್ರಿಗೇನೋ ಒಂಥರ ಪ್ರೀತಿ ಮತ್ತು ಗೌರವದ ಭಾವನೆ. ನಾನು ಅಲ್ಲಿ ಒಂದು ಕಡೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ದೆ. ಆ ಎದುರುಗಡೆ ಇದ್ದ ವ್ಯಕ್ತಿ ಜೊತೆ ಮಾತಾಡ್ತಾ ಅವರು ಮಧ್ಯೆ ನಾನು ನೋಡ್ತಿದ್ರು. ನಾನು ಸುಮಾರು 5 ನಿಮಿಷವರೆಗೂ ಅಲ್ಲೇ ನಿಂತ್ಕೊಂಡಿದ್ನಲ್ಲ. ಅದು ಯಾವುದೋ ಒಬ್ಬ ವ್ಯಕ್ತಿ ಭಾಳ ಹೊತ್ತು ಅಲ್ಲಿ ನಿಂತಿದ್ದಾನೆ ಅಂದಮೇಲೆ ಅವನು ನನ್ನ ಹತ್ರನೇ ಏನೋ ಕೆಲಸ ಇರಬೇಕು ಅಂತ. ಅವನು ಮಾತಾಡಿದ್ಮೇಲೆ ನನಗೆ ಅವ್ರದ್ದೊಂದು ಬಹಳ ಒಂದು ಸುಂದರವಾದಂಥ ಸ್ಟೈಲ್, ಯಾರನ್ನಾದ್ರೂ ಕರಿಬೇಕಾದ್ರೆ ಹೀಗೆ ಆ ಮಾಡುವ ಸ್ಟೈಲಲ್ಲಿ ಎಷ್ಟೊಂದು ಪ್ರೀತಿ, ಕುಕುಲಾತಿ, ಆದರ ತುಂಬಿರುತ್ತೆ ಅಂದರೆ ಆ ವ್ಯಕ್ತಿ ಮನಸ್ಸು ತುಂಬಿ ಬರ್ತದೆ. ಅವರು ಹೀಗೆ ಕರೆದಾಗ ನನ್ನ ಕಣ್ಣೇ ತುಂಬಿ ಬಂತು. ಹೋಗಿ ಅವರಿಗೆ ಆ ಪುಸ್ತಕ ತೋರಿಸಿದ್ದೆ, ಶಾಂಪಲ್ ದಾದಿ ಏ ಕಿತಾಬ್ ಬನಾಯ ಅಂತ, ಈ ಒಂದು ಈಶ್ವರ ಜ್ಞಾನಕೋಶ ಅಂತ ಬರೆದಿದ್ದೇನೆ ಅಂತ. ಇದರಲ್ಲಿ ಏನಿದೆ ಅಂತ ಕೇಳಿದ್ರು. ನಾನು ಹೇಳಿದೆ, ದಾದಿ ಇದು ಪರಮಾತ್ಮನ ಬಗ್ಗೆ ಇದೆ, ನಾಮ ರೂಪ ದೇಶ ಕಾಲ ಮತ್ತು ಅದರ ಜೊತೆಗೆ ಉದಾಹರಣೆ ಜೊತೆಗೆ ಹಿಂಗಂತ ಎಲ್ಲ ಒಂದೊಂದು ಪುಟವನ್ನು ತೋರಿಸಿದೆ. ಅವರು ಒಂದೊಂದೇ ನೋಡಿ ಇಡೀ ಪುಸ್ತಕವನ್ನು ನನ್ನ ಕಣ್ಮುಂದೆನೇ ತಿರುಗಿ ಹಾಕಿದರು. ಹಾಕಿ, ಮಹೇಶ್, ಈ ಪುಸ್ತಕ ಜಗದೀಶ್ ಭಾಯ್ ಬಹಳ ದಿವಸದಿಂದ ಬರಿಬೇಕು ಅಂತಿದ್ರು. ಯಾಕೆ ಇದು ಟೀಚರ್ಸ್ಗೋಸ್ಕರ ಒಂದು ಕೈಪಿಡಿ. ಈಗ ನಾವು ಮಕ್ಕಳು ಓದ್ತಿರ್ತಾರಲ್ಲ, ಮಾರ್ಗದರ್ಶಿ ಕೈಪಿಡಿ ಅಂತ ಇರ್ತಲ್ಲ, ಗೈಡ್ ಅಂತ ಕರಿತಾರಲ್ಲ, ಆ ಥರ ಇದು ಅವ್ರಿಗೆ ಒಂದು ಆಧಾರ ಪುಸ್ತಕ. ಭಾಳ ಸಂತೋಷ, ಭಾಳ ಕಷ್ಟಪಟ್ಟಿದೆಯಾ ಅಂತ. ಇದು ನನಗೊಂದು ಕಾಪಿ ಕೊಡ್ತೀಯಾ ಅಂತ ಕೇಳ. ದಾದಿ ಆಪ್ಕೆ ಲಿಯೇ ಮೈ ಲಾಯಾ, ತಮಗೋಸ್ಕರ ನಾನು ತಂದಿದ್ದೀನಿ ಅಂತ ಭಾಳ ಸಂತೋಷಪಟ್ಟರು. ದಾದಿ ಅದನ್ನು ತಮ್ಮ ತಲೆದುಮ್ಮಿನ ಕೆಳಗೆ ಇಟ್ಕೊಂಡಿದ್ರಂತೆ. ದಿನ ಸ್ವಲ್ಪ ಓದ್ತಿದ್ರಂತೆ. ಅವರು ಸುತ್ತಮುತ್ತಲು ಇರ್ತಕ್ಕಂಥವ್ರು ಹೇಳ್ತಾಯಿದ್ರು. ಹೀಗೆ ಜ್ಞಾನಕೋಶ ಪುಸ್ತಕ ಮಾಡಾದ್ಮೇಲೆ ಇನ್ನು ನಾನು ದಾದಿಗೆ ಹೇಳಿದೆ, ದಾದಿ ಪ್ರಿಂಟ್ ಮಾಡಿಸೋದ ಅಂತ. ನಿಸ್ಸಂಕೋಚವಾಗಿ ಮಾಡಿಸೋದು. ಅದನ್ನ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೊಟ್ಟಾಯಿತು. ಆದರೆ ಈ ಒಂದು ಸಾಹಸ ಕಾರ್ಯ, ನಾನು ಸಾಹಸ ಕಾರ್ಯ ಅಂತೇನೆ. ಯಾಕಂದರೆ ನಾನೊಬ್ಬ ಅಹಿಂದಿ ಭಾಷಾ ವ್ಯಕ್ತಿ, ದಕ್ಷಿಣ ಭಾರತದಿಂದ ಬಂದವನು. ಅವನಿಂದ
ಹಿಂದಿ ಗ್ರಂಥಗಳನ್ನು ಮಾಡಿಸುವಂಥ ಕಾರ್ಯ ಇದು ಸಾಮಾನ್ಯ ಅಲ್ಲ. ಇದು ಭಗವಂತನ ಪ್ರೇರಣೆ ಮತ್ತು ಭಗವಂತನ ಕೃಪೆ ಅಂತ ಹೇಳಬೇಕು. ಈ ವಿಷಯದಲ್ಲಿ ಜಗದೀಶ್ ಬಾಯಿಗಾಗಲಿ ದಾದಿಯವ್ರಿಗಾಗಲಿ ಎಷ್ಟೊಂದು ನಂಬಿಕೆ ಇತ್ತಂದರೆ, ನಾನು ತಯಾರು ಮಾಡಿ ಕೊಟ್ಟಂಥ ಪುಸ್ತಕ ನೋಡಿ ಅವ್ರು ಬಹಳ ಸಂತೋಷ ಪಡ್ತಿದ್ರು. ಈ ಸಂದರ್ಭದಲ್ಲಿ ನನಗೆ ಆವಾಗಿನ ಕೆಲವು ಬಾಬಾವ್ರ ಮಹಾವಾಕ್ಯಗಳನ್ನ ನೆನಪರ್ತವೆ. ನಿಮಗೆ ನಾನು ಹೇಳಿದ್ದೆ ಆವಾಗ. ನಾನು ದಿಲ್ಲಿಗೆ ಹೋದಾಗ ದಿನ ರಾತ್ರಿ ನಾನು ಅಳ್ತಾ ಬಾಬಾನ ಕೇಳ್ತಿದ್ದೆ, ನನಗೆ ಯಾಕೆ ಇಲ್ಲಿ ಕರ್ಕೊಂಬಂದೆ ಅಂತ. ಅವ ಬಾಬಾ ಹೇಳಿದ್ದು, ಬಾಬಾ ಹೇಳಿದ್ದು, ನಿನ್ನಿಂದ ಒಂದು ವಿಶೇಷ ಕಾರ್ಯ ಮಾಡಿಸ್ಬೇಕಾಗಿದೆ, ಅದಕ್ಕೋಸ್ಕರ ನಾವಿಲ್ಲಿ ಕರ್ಕೊಂಬಂದಿದ್ದೀವಿ ಅಂತ. ನನಗನ್ಸದ ಅದೇ ವಿಶೇಷ ಕಾರ್ಯ ಇದು ಇರಬೇಕೇನಂತ. ಯಾಕೆ ಹಿಂದಿ ಪುಸ್ತಕಗಳನ್ನ ಮಾಡಬೇಕಾದ್ರೆ ಅದೆಲ್ಲ ಬೇಕಲ್ಲ, ತಳಹದಿ ತಯಾರಿ, ಭೂಮಿಕೆ. ಅದಕ್ಕೋಸ್ಕರ ನಾನು ಹಿಂದಿ B.Ed ಮಾಡಿದೆ. ಅದಕ್ಕೋಸ್ಕರ ನಾನು ವಿದ್ಯಾರ್ಥಿ ಜೀವನದಲ್ಲಿ ಹಿಂದಿ ಒಂದು ವಿಷಯವನ್ನು ತೊಗೊಂಡೆ. ಆಮೇಲೆ ಕೆಲವು ವರ್ಷಗಳವರೆಗೆ ದಿಲ್ಲಿಯಲ್ಲಿ ಹಿಂದಿಯ ಒಂದು ಒಡನಾಟ, ಹಿಂದಿ ಮ್ಯಾಗ್ಝಿನ್ ಮಾಡ್ತಕ್ಕಂಥದ್ದು, ಹಿಂದಿ ಲೇಖನಗಳನ್ನು ಕಲೆಕ್ಷನ್ ಮಾಡ್ತಕ್ಕಂಥದ್ದು, ಜಗದೀಶ್ ಬಿ ಅವರ ಸಂಘದಲ್ಲಿ ಬರ್ತಕ್ಕಂಥದ್ದು. ಬಹುಶಃ ಈ ಪುಸ್ತಕಗಳನ್ನು ಮಾಡೋದಕ್ಕೆ ಬಾಬಾ ಏನಾದರೂ ಅದೊಂದು ಅವಕಾಶ ಒದಗಿಸಿಕೊಟ್ಟಿದ್ರೇನೋ ಅನ್ನುವಂಥದ್ದು ನನ್ನ ಅನಿಸಿಕೆ. ಮುಂದೆ ಈ ಪುಸ್ತಕ 2 ಭಾಗದಲ್ಲಿ ಪ್ರಿಂಟ್ ಆಯಿತು. ಮುಂದೆ ಅದು ಆದಮೇಲೆ ಇನ್ನು ಆತ್ಮ ಬಗ್ಗೆ ಒಂದು ಪುಸ್ತಕ ಮಾಡಿದೆ. ಅದೇ ಈಶ್ವರ ಜ್ಞಾನಕೋಶ ಭಾಗ 3 ಆತ್ಮ. ಅದರಲ್ಲಿ ಆತ್ಮ ನಾಮರೂಪ, ಆತ್ಮ ಪರಮಾತ್ಮ ಅಲ್ಲ, ಆತ್ಮ ನಿರ್ಲಿಪ್ತ ಅಲ್ಲ, ಇಂಥದ್ದೆಲ್ಲ ಆ ವಿಷಯದಲ್ಲಿ. ಅಂದರೆ ಅದು ಆತ್ಮ, ಬಾಬಾ ಹೇಳ್ತಾರೆ, ಆತ್ಮ ಒಂದು ಟೇಪ್ ರಿಕಾರ್ಡ್ ಇದ್ದ ಹಾಗೆ. ಅದರಲ್ಲಿ 84 ಜನ್ಮಗಳದ್ದು ಹೇಗೆ ಅದು ಆ ಪ್ಲೇಟ್ನಲ್ಲಿ ಇರ್ತದೆ ಹಾಗೆ ಇದರಲ್ಲಿ ಇರ್ತದೆ. ಆ ಪ್ಲೇಟ್ಗಳದ್ದು ಒಂದು ಎಕ್ಸ್ಪ್ಲನೇಷನ್ನು, ಅಲ್ಲಿ ಹೇಗೆ ಅದು ಮುಳ್ಳು ರಿಪೀಟ್ ಮಾಡ್ತಿದೆ, ಆ ಸಮಯಕ್ಕೆ ಆ ಮುಳ್ಳು ಎಲ್ಲಿ ಬರ್ತದೋ ಅದೇ ಶಬ್ದ ಬರ್ತಿದೆ. ಹಾಗೆ ಈ ಆತ್ಮ ಜನ್ಮ ಪಡೆದಾಗ ಯಾವ ಜನ್ಮ ಪಡಿತದೋ ಆ ಸಮಯದ ಅನುಸಾರ ಸಂಸ್ಕಾರಗಳು ರಿಪೀಟ್ ಆಗ್ತವೆ. ಕೆಲವರು ಹೇಳ್ತಾರೆ, ನಾವೆಲ್ಲ ಹೀಗಿದ್ದೀವಿ, ದೇವತೆ ಹೇಗಾಗಿ ಸಾಧ್ಯ? ಆದರೆ ದೇವತಾ ಮತ್ತು ದೈತ್ಯರ ಸಂಸ್ಕಾರ ಆತ್ಮನಲ್ಲಿ ಇರ್ತವೆ. ಬಟ್ ಆ ದೇವತಾ ಯುಗ ಬಂದಾಗ ಆ ದೇವತಾ ಸಂಸ್ಕಾರ ಹೇಗೆ ಉದ್ಭವ ಆಗ್ತದೆ, ಎಮರ್ಜ್ ಆಗ್ತದೆ, ಉಳಿದಂಥ ಎಲ್ಲ ಸಂಸ್ಕಾರಗಳು ಹೇಗೆ ಮರ್ಜ್ ಆಗಿರ್ತವೆ, ಆ ಸಮಯ ಬಂದಾಗ ಹೇಗೆ ಹುಟ್ಕೊಳ್ತವೆ ಅನ್ನೋದನ್ನು ಆ ಥರ ಸಿದ್ಧ ಮಾಡಿದ್ದು. ಆಮೇಲೆ ಆತ್ಮ ಪರಮಾತ್ಮ ಅಲ್ಲ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು, ಹೀಗೆ ಆತ್ಮ ಪತಿತ ಆದಾಗ ಹೇಗೆ ಸೃಷ್ಟಿ ಪರಿವರ್ತನೆ ಆಗ್ತದೆ. ಹೀಗೆ ಥರದ ಪಾಯಿಂಟ್ಸ್ಗಳನ್ನು ಅದರಲ್ಲಿ ಮಾಡುವಂಥದ್ದು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಬಾಬಾ ಹೇಳ್ತಾರೆ, ಈಗ ಎಂಥದ್ದು ಪ್ರಜಾಪ್ರಭುತ್ವಕ್ಕೆ ಬಾಬಾ ಹೇಳ್ತಾರೆ, ಪ್ರಜಾರಾಜ್ಯ ಇದೆ, ಪ್ರಜಮಳೆ ಪ್ರಜಾರಾಜ್ಯ ಅಂತ. ಅದಕ್ಕೋಸ್ಕರ ಇಷ್ಟೆಲ್ಲ ದುಃಖ ಇದೆ. ಆದರೆ ಒಂದು ಕಾಲಕ್ಕೆ ರಾಜಪ್ರಭುತ್ವ ಇತ್ತು, ರಾಜರ ರಾಜ್ಯ ಇತ್ತು, ಆವಾಗ ಎಲ್ಲ ಸಮೃದ್ಧವಾಗಿತ್ತು ಅನ್ನುವಂಥದ್ದು ಆ ಮಾತು ಬರ್ತಿದೆ. ಹಾಗಾದರೆ ಮೊದಲು ರಾಜಪ್ರಭುತ್ವ ಇತ್ತು, ಈಗ ಪ್ರಜಾಪ್ರಭುತ್ವ ಇದೆ, ಮತ್ತು ಪುನಃ ರಾಜಪ್ರಭುತ್ವ ಬರುತ್ತೆ ಅಂತ ಬಾಬಾ ಹೇಳಿದರು. ನಾನು ಯೂನಿವರ್ಸಿಟಿಯಲ್ಲಿ ಓದಬೇಕಾದ್ರೆ ನಮಗೆ ಪೊಲಿಟಿಕಲ್ ಫಿಲಾಸಫಿ ಅಂತ ಒಂದು ಬರ್ತದೆ. ಅದರಲ್ಲಿ ಒಂದು ಪ್ಲೇಟೋ ಅಂತ ಒಬ್ಬ ದಾರ್ಶನಿಕ, ಅವನು ಒಂದು ಗ್ರಂಥದಲ್ಲಿ ಬರೆದಿದ್ದ, ಫಾರ್ಮ್ಸ್ ಆಫ್ ಗೌರ್ಮೆಂಟ್ ಅಂತ ಬರ್ತದೆ. ಅಂದರೆ ಸರ್ಕಾರದ ರಚನೆಗಳು ಅಂತ. ಅಂದರೆ ಅವರು ಒಂದು ಊಹೆನೋ ಅಥವಾ ಕೆಲವು ಅವರು ತಮ್ಮ ಒಂದು ಚಿಂತನೆಯಿಂದ ಅದರ ಬರೆದಿದ್ದಾರೆ. ಮೊಟ್ಟ ಮೊದಲು ಇಲ್ಲಿ ಮೊನಾರ್ಕಿ ಇತ್ತು ಅಂತ ಹೇಳ್ತಾರೆ. ಮೊನಾರ್ಕಿ ಅಂದರೆ ರಾಜ್ಯ ಪ್ರಭುತ್ವ. ರಾಜಪ್ರಭುತ್ವ, ರಾಜ ಅವನು ದುಷ್ಟನಾದಾಗ ಅದು ಮತ್ತೆ ಅಲಿಗಾರ್ಕಿ ಅಂತ ಬರ್ತದೆ ಅಂತ ಹೇಳ್ತಾರೆ. ಅಂದರೆ ಅದು ಕೆಲವು ಜನಗಳು ಅದನ್ನ ಸರ್ದಾರರ ರಾಜ್ಯ ಅಂತ ಕರೀತಾರೆ. ಕೆಲವು ಶ್ರೀಮಂತರು ಒಟ್ಟಿಗೆ ಕೂಡ್ಕೊಂಡು ರಾಜ್ಯ ಮಾಡ್ತಾರೆ. ಅದು ಹಳೇದಾದಮೇಲೆ, ಅದು ಕೆಟ್ಟದಾದ್ಮೇಲೆ, ಪರ್ವರ್ಟೆಡ್ ಫಾರ್ಮ್ ಅಂದರೆ ಅದು ದೂಷಿತ ಆದಮೇಲೆ ಮುಂದೆ ಕೆಲವು ಇವು ಡೆಮಾಕ್ರಸಿ, ಇದು ಪ್ರಜಾಪ್ರಭುತ್ವ ಅಂತ ಬರ್ತಿದೆ ಅಂತ. ಆದರೆ ಅವ್ರ ಪ್ರಕಾರ ಪ್ರಜಾಪ್ರಭುತ್ವ ಅಂದರೆ ಕೆಲವು ಜನರ ಆಯ್ಕೆ ಆದಿರುತ್ತಲ್ಲ ಅವರ ಒಂದು ದೂಷಿತ ರೂಪ ಅಂತ ಅವ್ರು ಹೇಳ್ತಾರೆ.
ಮತ್ತು ಈ ಪ್ರಜಾಪ್ರಭುತ್ವ ಹೋದ್ಮೇಲೆ ಮತ್ತೆ ರಾಜಪ್ರಭುತ್ವ ಬರ್ತಂತೆ. ಇದು ಒಂದು ಸರ್ಕಲ್ಲು ಅಂತ ಅವರು ಒಂದು ಸಿದ್ಧ ಮಾಡಿದ್ದಾರೆ. ನಾನು ಅದನ್ನು ಒಂದು ಚಾರ್ಟ್ ಸರ್ಕಲ್ ಟೈಪ್ ಮಾಡಿಬಿಟ್ಟು ರಾಜಪ್ರಭುತ್ವ, ಸರ್ದಾರ ಪ್ರಭುತ್ವ, ಆಮೇಲೆ ಪ್ರಜಾಪ್ರಭುತ್ವ, ಹೀಗೆ ಅಲ್ಲಿ 4 ಥರದ ಪ್ರಭುತ್ವ ಬರ್ತವೆ. ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತು ಈಗ ಪುನಃ ರಾಜಪ್ರಭುತ್ವ ಬರೋದಿದೆ ಅನ್ನೋದನ್ನು ಬಾಬನ ಮಹಾವಾಕ್ಯ ಸಿದ್ಧ ಮಾಡೋದಕ್ಕೆ ಅಲ್ಲೊಂದು ಸ್ವಲ್ಪ ಕಿರು ಪ್ರಯತ್ನ ಮಾಡಲಾಗಿದೆ. ಅಲ್ಲದೆ ಈ ಒಂದು 3ನೇ ಇದರಲ್ಲಿ ಭಾಗದಲ್ಲಿ ಪೂರ್ಣತಃ ಆತ್ಮನ ಬಗ್ಗೆ ಇದೆ. ಅದು ಅಂದರೆ ನಾನು ಈ ಪುಸ್ತಕದ ಬಗ್ಗೆ ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಈ ಪುಸ್ತಕ ಪೂರ್ಣತಃ ಮತ್ತು ಶುದ್ಧವಾದ ಭಗವಂತನ ಮಹಾವಾಕ್ಯ ಇದರಲ್ಲಿದ್ದಾವೆ. ಇದರಲ್ಲಿ ಯಾವುದೂ ಮಿಕ್ಸ್ ಇಲ್ಲ. ಪರಮಾತ್ಮನ ಸಾಕಾರ ಮಹಾವಾಕ್ಯಗಳ ನೇರ, ಅವನು ಹೇಳಿದಂತನೇ ನೇರವಾದ ಮಹಾವಾಕ್ಯ, ಅದರಲ್ಲಿ ಯಾವುದೂ ಮಿಶ್ರಣ ಇಲ್ಲ. ಮತ್ತು ಅದರ ಸಿದ್ಧ ಮಾಡೋದಕ್ಕೆ ಕೆಲವು ಲೌಕಿಕ ಆಧಾರಗಳನ್ನು ಅಲ್ಲಿ ಕಾಲಮ್ಗಳಲ್ಲಿ ಅದನ್ನ ಪ್ರಕಟ ಮಾಡಿ, ಅಂದರೆ ಒಂದು ತರಹದ ಒಂದು ಸಂಶೋಧನಾ ಕೃತಿ ಅಂತ ನನಗನ್ನಿಸ್ತದೆ. ಬಟ್ ಈ ಪುಸ್ತಕವನ್ನು ಎಲ್ಲ ಬ್ರಾಹ್ಮಣ ಕುಲಭೂಷಣರು ಓದಬೇಕು. ಅಂದರೆ ಈಶ್ವರ ಜ್ಞಾನ ವಾಸ್ತವವಾಗಿ ಈಗ ನಾವು ದಿನ ಮುರುಳಿಯಲ್ಲಿ ಪರಮಾತ್ಮನ ನಾಮದ ಬಗ್ಗೆ, ರೂಪದ ಬಗ್ಗೆ ಓದ್ತಿರ್ತೀವಿ. ಬಟ್ ಹೇಳಿದ್ದೆಲ್ಲ ಒಂದೇ ವಿಷಯದ ಬಗ್ಗೆ ಒಂದೇ ಕಡೆ ನಿಮಗೆ ಸಂಗ್ರಹ ಸಿಕ್ಕಾಗ ಅದರದ್ದು ಮನದಟ್ಟಾಗುವಂಥ ಪರಿಸ್ಥಿತಿ ಅಥವಾ ಒಂದು ಲಾಭ ನಿಮ್ಗೆ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಈ ಪುಸ್ತಕ ಯಾವ್ಯಾವ ಭಾಷೆಯಲ್ಲಿದೆ? ಅಂದರೆ ನೀವು ಹಿಂದಿಯಲ್ಲಿ ಬರೆದಿದ್ದು, ಅದಾದಮೇಲೆ ಇದು ಬೇರೆ ಭಾಷೆಗಳಿಗೆ ಏನಾದರೂ ಟ್ರಾನ್ಸ್ಲೇಷನ್ ಆಗಿರೋಂಥದ್ದು? ಇಲ್ಲ, ಕೇವಲ ಹಿಂದಿಯಲ್ಲಿ ಮಾತ್ರ. ಈ ಒಂದು ಪುಸ್ತಕದ ನಂತರ ಮೊದಲು ನೀವು ಪರಮಾತ್ಮನ ಬಗ್ಗೆ ತೊಗೊಂಡ್ರಿ, ಆನಂತರ ಆತ್ಮನ ಬಗ್ಗೆ ತೊಗೊಂಡ್ರಿ. ಅದರ ನಂತರ ಮುಂದಿನ ನಿಮ್ಮ ಹೆಜ್ಜೆ ಏನಿತ್ತು? ಇದಾದಮೇಲೆ ಬಾಬಾ ಸಾಕಾರ ಮುಂಡುಗಳಲ್ಲಿ ಬ್ರಹ್ಮ ಬಾಬರ ಬಗ್ಗೆ ಭಾಳಷ್ಟು ಹೇಳ್ತಿರ್ತಾರೆ. ಈ ಬ್ರಹ್ಮ ಇವನು ಭಾಗೀರಥ ಅಂತ, ಭಾಗ್ಯಶಾಲಿ ರಥ. ಇವನ ಕಡೆಗಣಿಸಿದ್ರೆ ಇವರ ಹೃದಯವನ್ನು ನೀವು ಗೆಲ್ಲದಿದ್ದರೆ ನನ್ನ ಹೃದಯವನ್ನು ಗೆಲ್ಲಕ್ಕಾಗಲ್ಲ. ಇದು ಭಗವಂತನ ವಾಚ. ನೀವು ಏನು ಪಡಿಬೇಕಂದ್ರೂ ಇವರ ಮುಖಾಂತರ ನೀವು ನಾನು ಪಡಿಬೇಕಾಗ್ತದೆ ಅಂತ. ಆಗ ನನಗೆ ಒಂದು ಭಕ್ತಿ ಮಾರ್ಗದ ಒಂದು ವಚನ ನೆನಪು ಬರ್ತಾ ಇತ್ತು. ಬಸವಣ್ಣವರು ತಮ್ಮ ಒಂದು ವಚನಗಳಲ್ಲಿ ಹೇಳ್ತಾರೆ, ನೀನು ನಿರಾಕಾರವಾದಾಗ ನಾನು ಸಾಕಾರ ಆಗಿದ್ದೆ, ನೀನು ಸಾಕಾರ ಆದಾಗ ನಾನು ನಿನ್ನ ವಾಹನವಾಗಿದ್ದೆ. ಮತ್ತು ಇನ್ನೊಂದು ವಚನದಲ್ಲಿ, ನನ್ನ ಕಾಲುಗಳೇ ಕಂಬಗಳು, ದೇಹವೇ ದೇಗುಲ, ನನ್ನ ಶಿರವೇ ಹೊನ್ನ ಕಳಶ. ಇವನ್ನೆಲ್ಲ ನೋಡಿದಾಗ ನನಗನ್ನಿಸ್ತು, ಬ್ರಹ್ಮ ಬಾಬಾ ಅವರು ಪಾತ್ರ ಎಷ್ಟೊಂದು ವಿಚಿತ್ರ ಅಂತ. ಆಮೇಲೆ ನಾವ್ಯಾವುದಾದ್ರೂ ಶಿವನ ಮಂದಿರಗಳಿಗೆ ಹೋದಾಗ ಮೊಟ್ಟ ಮೊದಲು ನಂದಿ ಇರ್ತದೆ. ನೇರವಾಗಿ ನಾವು ಶಿವಲಿಂಗಕ್ಕೆ ನಮಸ್ಕಾರ ಮಾಡೋ ಹಾಗಿಲ್ಲ ಅಂತ ನಮಗೆ ಹಿರಿಯರು ಹೇಳ್ತಿದ್ರು. ಮೊಟ್ಟ ಮೊದಲು ಶಿವನ ನಂದಿಯ ಕೊಂಬುಗಳು ಇರ್ತಾವಲ್ಲ, ಅದರ ಮುಖಾಂತರ ನೀವು ನೋಡಿದರೆ ಶಿವನ ದರ್ಶನ ಆಗ್ತಿದೆ ಅಂತ. ಮತ್ತು ನೀವು ನೇರವಾಗಿ ಶಿವನಿಗೇನು ಹೇಳೋಕ್ಕಾಗೋದಿಲ್ಲ. ನಿಮ್ಗೇನು ಹೇಳಬೇಕು ಅದನ್ನ ಈ ನಂದಿಯ ಕಿವಿಯಲ್ಲಿ ಹೇಳಿ. ಇವನ್ನೆಲ್ಲ ನಾವು ಕೇಳಿದ್ವಿ. ಆಗ ನನಗನ್ನಿಸ್ತು, ನೀವು ಭಗವಂತನ ಕಾಣಬೇಕಾದ್ರೆ ಈ ನಂದಿಯ ಮುಖಾಂತರ ಕಾಣಬೇಕು, ಭಗವಂತನಿಗೆ ಏನಾದರೂ ಹೇಳಬೇಕಾದ್ರೆ ಈ ನಂದಿಯ ಮುಖಾಂತರ ಹೇಳಬೇಕು, ಭಗವಂತನ ನೀವೇನು ಪಡಿಬೇಕಾದ್ರೆ ಇವನ ಮುಖಾಂತರ ಪಡಬೇಕು. ಇದೇ ಮಹಾವಾಕ್ಯ ಬಾಬಾ ಎಷ್ಟೋ ಸಲ ಹೇಳ, ನೀವು ಏನಾದರೂ ನಾನು ಕೊಡೋದೇ ಇವ್ರ ಮುಖಾಂತರ. ಹಾಗಾಗಿ ಈ ಸಾಕಾರ ಬಾಬಾನ ಬಗ್ಗೆ ಏನಾದರೂ ಒಂದು ಪುಸ್ತಕ ಮಾಡಬೇಕಲ್ಲ ಅನ್ನುವಂಥದ್ದು ನನಗೆ ಸಂಕಲ್ಪ ಬಂತು. ಆಗ ಎಲ್ಲ ದಾದಿಯರು, ಬ್ರಹ್ಮ ಬಾಬರ ಸಮಯದಲ್ಲಿ ಯಾರಿದ್ರೋ, ಅವರ ಪಾಲನೆಗಳನ್ನು ಯಾರು ಪಡೆದಿದ್ರೋ
ಅವೆಲ್ಲ ಒಂದು ಅನುಭವಗಳನ್ನ ಸಂಗ್ರಹ ಮಾಡೋಕ್ಕೆ ಶುರು ಮಾಡಿದೆ. ಕೆಲವರು ಇದ್ದರು, ಕೆಲವರು ಇರಲಿಲ್ಲ. ಕೆಲವು ಆಡಿಯೋ ರೂಪದಲ್ಲಿ ನನಗೆ ಸಿಕ್ತು. ಕೆಲವರಲ್ಲಿ ನಾನು ಇಂಟ್ರ್ಯೂ ತೊಗೊಂಡೆ. ಕೆಲವುಗಳು ಪತ್ರಿಕೆಗಳಲ್ಲಿ ಪ್ರಿಂಟ್, ಜ್ಞಾನಾಮೃತ ಪ್ರಿಂಟ್ ಆದಂಥದ್ದು ಇವೆಲ್ಲ ಹುಡುಕಿಬಿಟ್ಟು ಮೊದಲು ನಾನು ಕಲೆಕ್ಷನ್ ಮಾಡಿ ಒಂದೊಂದೇ ಟೈಪ್ ಮಾಡ್ತಾ ಹೋದೆ. ನಾನು ಇಂಥ ಪುಸ್ತಕಗಳನ್ನು ನಾನೇ ಎಲ್ಲ ಮಾಡ್ತೀನಿ. ಮೊದಲು ಯಾವುದಾದ್ರೂ ಬೇರೆ ಪುಸ್ತಕಗಳಿದ್ರೆ ಬೇರೆಯವ್ರ ಹೆಲ್ಪ್ ತೊಗೊಳ್ತಿದ್ದೆ ಟೈಪ್ ಮಾಡೋದಕ್ಕೆ. ಬಟ್ ನಾನೇ ಸ್ವತಃ ಒಂದೊಂದೇ ಟೈಪ್ ಮಾಡೋಕ್ಕೆ ಹೋದೆ. ನೀವು ಅನುಭವ ಮಾಡ್ತಿರ್ಬೋದು. ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ನೀವು ಅದನ್ನ ಬರಿತಾ ಹೋದರೆ ಅಥವಾ ಕಾಪಿ ಮಾಡ್ತಾ ಹೋದರೆ ಅದು ನಿಮಗೆ ಹೇಗೆ ಮನದಟ್ಟಾಗ್ತಾ ಹೋಗ್ತಾ ಇದೆ. ಓದಿದ್ದು ಒಂದು ಗುಣ ಆದರೆ ಓದಿದ್ದನ್ನು ಬರೆಯೋದು ಅದು ಎಷ್ಟೋ ಗುಣ ಅದು ಜಾಸ್ತಿ. ಬರವಣಿಗೆಯಲ್ಲಿ ಬರಿಬೇಕು ಅನ್ನೋದ್ರೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅನುಭವ ಮಾಡಿ. ಹಾಗೆ ನಾನು ಇಷ್ಟೆಲ್ಲ ಮಹಾನ್ ಆತ್ಮಗಳ ಅನುಭವವನ್ನು ನಾನು ಲಿಪಿಬದ್ಧ ಮಾಡ್ತಾ ಹೋಗಬೇಕಾದ್ರೆ ನನ್ನ ಸ್ಥಿತಿ ಏನಾಗಿರಬೇಕು, ನನ್ನ ಮನದಲ್ಲಿ ಕೊರಿತಕ್ಕಂಥ ಒಂದೇನು ಕೊರಗಿತ್ತಲ್ಲ, ನಾನು ಸಾಕಾರ ತಂದೆ ನೋಡಲಿಲ್ಲ, ಅದನ್ನು ನಾನು ಇವೆರಡು ಪುಸ್ತಕ ಮಾಡಬೇಕಾದ್ರೆ ಅನುಭವ ಮಾಡಿದೆ. ಒಂದು ಈಶ್ವರ ಜ್ಞಾನಕೋಶ ಮಾಡಬೇಕಾದ್ರೆ ಆ ಬಾಬಾನ ಮಹಾವಾಕ್ಯ ಡೈರೆಕ್ಟ್ ನಾನು ಓದ್ತಿರ್ಬೇಕಾದ್ರೆ ಮತ್ತು ಈ ಅನುಭವ ಕೇಳ್ತಿರ್ಬೇಕಾದ್ರೆ ಇವೆರಡರ ಮಧ್ಯದಲ್ಲಿ ನಾನು ಸಾಕಾರ ತಂದೆಯ ಅನುಭವವನ್ನು ನನ್ನ ಜೊತೆ ಅನುಭವ ಮಾಡಿದೆ. ಆ ಜೊತೆ ಆ ಪುಸ್ತಕದಲ್ಲಿ ಆ ಚಿತ್ರಗಳನ್ನ ಹಾಕಬೇಕಾಗ್ತಿತ್ತು. ಆರ್ಟಿಕಲ್ ಜೊತೆಯಲ್ಲಿ ಚಿತ್ರ ಹಾಕಬೇಕಾದ್ರೆ ಆ ಚಿತ್ರದ ಒಂದು ಮಾನಸಿಕ ರೂಪ ಅಂದರೆ ನಾನು ಆ ಚಿತ್ರದಲ್ಲಿ ನಾನು ಇದ್ದೀನಿ ಅನ್ನುವಂಥದ್ದು. ಅಂದರೆ ಬಾಬಾನ ಜೊತೆ ಅವ್ರೇನು ಅನುಭವ ಮಾಡಿದ್ರಲ್ಲ, ಬಾಬಾನ ಜೊತೆ ಆಟ, ಊಟ, ಓಟ, ಹುಡುಗಾಟ ಇವೆಲ್ಲ ನಾನು ಅನುಭವ ಮಾಡಿದೆ. ಅದನ್ನ ನಾನು ಅಲ್ಲಿ ಇದ್ದೆ, ನಾನೇ ಇದನ್ನೆಲ್ಲ ನಾನು ಅನುಭವಿಸ್ತೀನಿ ಅನ್ನುವಂಥದ್ದು ಆದಾಗ ನನಗೆ ಆತ್ಮ ಎಷ್ಟು ಸಂತುಷ್ಟ ಆಯಿತು ಅಂದರೆ ಬಾಬಾ ನನ್ನ ಜೊತೆಗಿದ್ದಾರೆ. ನಾನು ಆ ಸಾಕಾರದಲ್ಲಿ ಅನುಭವ ಮಾಡ್ತಕ್ಕಂಥ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಅದಕ್ಕೂ ನಾನು ಯಾರಾದರೂ ಯಾವತ್ತಾದರೂ ಬಾಬಾವರ ಕ್ಲಾಸ್ ಮಾಡ್ತಕ್ಕಂಥ ಅವಕಾಶ ಸಿಕ್ಕಾಗ ಕೆಲವರು ಯೋಗ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ. ಅವರೆಲ್ಲ ಬಾಬಾನ ಸಾಕಾರ ಪಾಲನೆ ತೊಗೊಂಡ್ರು, ನಾವು ತೊಗೊಳ್ಳಿಲ್ಲ ಅಂತ. ಅದಕ್ಕೆ ನಾನು ಹೇಳ್ತೇನೆ, ಇದು ಅನುಭವ ಜ್ಞಾನ, ಅನುಭವ ಮಾಡಿರಿ ಅಂತ. ನಾನು ಮಾಡಿದ ಅನುಭವನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ನಾನು ಹೀಗೀಗ ಅನುಭವ ಮಾಡಿದೆ ಅಂತ. ಉದಾಹರಣೆಗಾಗಿ ನೀವು ಒಂದು ಚಿತ್ರ ನೋಡಿರ್ಬೋದು. ಬ್ರಹ್ಮಬಾಬರ ಪಕ್ಕದಲ್ಲಿ ಒಂದು ಚಿಕ್ಕ ಮಗು ಇದೆ, ಒಂದು 3-4 ವರ್ಷದ ಮಗು ಇದೆ. ಅದು ಬಾಬನ ಕೈ ಹಿಡಿದುಬಿಟ್ಟು ಹಿಂಗೆ ಒಂಥರ ಕುಣಿತಾ ಇರುವಂಗೆ ಒಂದು ಚಿತ್ರ ಇದೆ. ನೀವು ಬಹುಶಃ ಹಿಸ್ಟ್ರಲ್ಲಿ ನೋಡಿರ್ಬೋದು. ನಾನು ಯಾವಾಗಾದರೂ ವಾಕಿಂಗ್ ಹೋಗ್ಬೇಕಾದ್ರೆ ಆ ಮಗು ನಾನೇ ಅಂತ ತಿಳ್ಕೊಂಡು ಬಾಬನ ಕೈ ಹಿಡಿದ್ಬಿಟ್ಟು, ಈಗ ಚಿಕ್ಕ ಮಕ್ಕಳು ತಂದೆ ತಾಯಿ ಜೊತೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗೋದಿಲ್ಲ, ಅವರು ಕುಣಿದಾಡ್ತಾ ಹೋಗ್ತಿರ್ತಾರೆ, ಜಿಗುತ್ತಾ ಕುಣಿತಾ. ಹಾಗೆ ನಾನು ಬ್ರಹ್ಮ ಬಾಬಾವ್ರ ಕೈ ಹಿಡಿದ್ಬಿಟ್ಟು ಹೋಗ್ತಿದ್ದೀನಿ ಅನ್ನುವಂಥ ನಾನು ಅನುಭವ ಮಾಡ್ತೀನಿ. ನನಗೆ ಬಹಳ ಸಂತೋಷ ಆಗ್ತದೆ. ಅದು ನನಗೆ ಪ್ರತ್ಯಕ್ಷ ಅನ್ನುವಂಥ ಅನುಭವ ಆಗ್ತದೆ. ಹಾಗೆ ನೀವು ವ್ಯಥೆ ಪಡಬಾರ್ದು, ನನ್ನ ಬಾಬಾ ನೋಡಲಿಲ್ಲ, ಬಾಬನ ಪಾಲನೆ ಪಡಲಿಲ್ಲ. ಅದನ್ನು ಬಾಬಾ ಹೇಳಿದ್ದಾರೆ, ನೀವು ಅನುಭವ ಮಾಡಿರಿ, ನಾನು ಸಿದ್ಧ ಇದ್ದೀನಿ, ನಾನು ಯೂಸ್ ಮಾಡಿರಿ ಅಂತ ಹೇಳ್ತಾರೆ. ಹಾಗೆ ನಾವು ಒಂದೊಂದೇ ಆ ಒಂದು ಸಾಕಾರ ಏನು ಅನುಭವ ಮಾಡಿದಾರಲ್ಲ ಅದನ್ನು ನಾವು ಮಾಡ್ಬೋದು. ಅದನ್ನು ನಾನು ಆ ಪುಸ್ತಕ ಮಾಡಿಬಿಟ್ಟು ಕಲ್ತ್ಕೊಂಡೆ. ಪುಸ್ತಕಕ್ಕೆ ಏನು ಹೆಸರೇನಿಟ್ರಿ ಅಥವಾ ಆ ಹೆಸರಿನ ವಿಶೇಷತೆ ಏನು? ಇಷ್ಟೆಲ್ಲ ಆದಮೇಲೆ ನನಗೆ ಮತ್ತು ನನಗೇನಾದರೂ ಗೈಡೆನ್ಸ್ ಬೇಕಾದರೆ ನಾನು ಸೀದಾ ಬಾಬಾ ರೂಮ್ಗೆ ಹೋಗ್ತಿದ್ದೀನಿ. ಹೀಗೆ ಬಾಬನ ಮುಂದೆ ಕೂತ್ಕೊಂಡು ದೃಷ್ಟಿ ತಗೊಳ್ತಾ ಬಾಬಾನ ಕೇಳಿದೆ, ಬಾಬಾ ಏನು ಪುಸ್ತಕ ಹೇಳಬೇಕು? ಆವಾಗ ಭಾಗ್ಯವಿಧಾತ ಅಂತ ಹೆಸರು. ಯಾಕೆಂದರೆ ಭಾಗ್ಯವಿಧಾತ ಇಬ್ಬರಿಗೆ ಹೇಳಾಗ್ತಿದೆ. ಶಿವನಿಗೂ ಭಾಗ್ಯವಿಧಾತ ಅಂತ ಹೇಳ್ತಾರೆ, ಬ್ರಹ್ಮನಿಗೂ ಭಾಗ್ಯವಿಧಾತ ಅಂತ ಹೇಳ್ತಾರೆ. ಆದರೆ ಈ ಭಾಗ್ಯವಿಧಾತ, ಈ ಭಾಗ್ಯವನ್ನು ಬರಿತಕ್ಕಂಥ ಕಾರ್ಯ ಯಾವಾಗ ಮಾಡಿದರು, ಯಾರು ಮಾಡಿದರು? ಒಬ್ಬನೇ ಮಾಡಲಿಲ್ಲ, ಇಬ್ಬರು ಮಾಡಿದರು. ಇಬ್ಬರು ಒಟ್ಟಿಗೆ ಸೇರಿದಾಗ ಈ ಮಕ್ಕಳ ಭಾಗ್ಯವನ್ನು ಅವರು ಬರೆದರು ಅಂತ. ಈ ಭಾಗ್ಯವಿಧಾತ ಪುಸ್ತಕದಲ್ಲಿ ಸುಮಾರು ನೀವು ಎಷ್ಟು ದೀದಿಯರ ಒಂದು ಅನುಭವಗಳನ್ನು ಕಲೆಕ್ಷನ್ ಮಾಡಿ ಬರೆದಿದ್ದೀರಿ?
ಅಂದಾಜು? ನನಗೆ ಸಂಖ್ಯೆ ಅಷ್ಟಂತ ಗೊತ್ತಿಲ್ಲ. ಅದರಲ್ಲಿ ಮಮ್ಮ ಅವರ ಅನುಭವ ಇದೆ, ದಾದಿ ಪ್ರಕಾಶ್ ಮಣಿಯವರ ಅನುಭವ ಇದೆ, ದೀದಿ ಮನಮೋನಿಯವರ ಅನುಭವ ಇದೆ, ದಾದಿ ಗಂಗೆ, ದಾದಿ ಮನೋಹರ್, ಜಗದೀಶ್ ಭಾಯಿ, ನಿರ್ವೇರ್ ಭಾಯಿ, ರಮೇಶ್ ಭಾಯಿ, ಚಂಡೀಗಢದ ಅಮೀರ್ಚಂದ್ ಭಾಯಿ, ಆಲ್ರೌಂಡರ್ ದಾದಿ ಗುಲ್ಜಾರ್ ದಾದಿಯವರ ತಾಯಿ, ಈ ಪುಷ್ಪಲತಾ ದೀದಿ ಅಂತ ಇವ್ರು ಗೊತ್ತಿರ್ಬೇಕು ನಿಮಗೆ, ಯಾರು ಮುಜಫರ್ಪುರದ ಒಬ್ಬರು ರಾಣಿಬೇನ್ ಅಂತಿದ್ದಾರೆ, ಅವ್ರ ತಾಯಿ. ಹೀಗೆ ಬಹಳಷ್ಟು ಜನಗಳದ. ಅವರ ಎಷ್ಟು ಭಾಗಗಳಲ್ಲಿ ಬಂತು? ಅದು ನಾನು ಮಾಡಿದ್ದು ಒಂದು ಭಾಗ. ಎರಡನೇ ಭಾಗವನ್ನು ಇಲ್ಲಿ ನಮ್ಮ ಪ್ರಿಂಟಿಂಗ್ ಪ್ರೆಸ್ಸಿಂದ ಕೆಳಗಿಂದ ಶಾಂತಿವನದಿಂದ ಅದು ಪ್ರಿಂಟ್ ಆಗಿದೆ. ಈ ಭಾಗ್ಯವಿಧಾತನೂ ಸಹ ಕೇವಲ ಹಿಂದಿಯಲ್ಲಿ ಮಾತ್ರ ಇದೆ ಅಥವಾ? ಹೌದು ಹೌದು. ಬಹುಶಃ ಭಾಗ್ಯವಿಧಾತ ಮೊದಲೇ ಭಾಗವನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ಭಾಗ್ಯವಿಧಾತ ಅಂತ ಕನ್ನಡದಲ್ಲಿ ಮಾಡಿದ್ದಾರೆ. ಅಣ್ಣವರೇ, ತಮ್ಮ ಈ ಪುಸ್ತಕದ ಲೇಖನಿಗಳ ಬಗ್ಗೆ ಮಾತಾಡ್ತಾ ನಾನು ಸಹ ಆ ಪುಸ್ತಕಗಳಲ್ಲಿ ನಿಮ್ಮ ಅನುಭವಗಳ ಜೊತೆ ಮುಳುಗಿ ಹೋಗಿದ್ದೆ. ಒಂದು ಪುಸ್ತಕ ಬರೆಯುವಂಥದ್ದು ಅದೊಂದು ಮಹಾನ್ ತಪಸ್ಸು. ಆದರೆ ತಾವು ಅದನ್ನು ಅನುಭವದಿಂದ ಬರೆದಿದ್ದೀರಿ. ತಮ್ಮ ಈ ಪುಸ್ತಕಗಳ ಅನುಭವಗಳನ್ನು ತಾವು ಹೀಗೆ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಇನ್ನೂ ಹೆಚ್ಚಿನ ವಿಷಯದ ಅನುಭವಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ರಿ. ತಮಗೆ ಭಾಳ ಭಾಳ ಧನ್ಯವಾದ. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಅಣ್ಣವರ 2 ಪುಸ್ತಕಗಳು, ಭಾಗ್ಯವಿಧಾತ ಮತ್ತು ಈಶ್ವರೀಯ ಜ್ಞಾನಕೋಶ, ಈ 2 ಪುಸ್ತಕಗಳು ಹಿಂದಿಯಲ್ಲಂತೂ ಇದೆ. ನಿಮಗೆ ಹಿಂದಿ ಓದೋದಕ್ಕೆ ಸಾಧ್ಯ ಆದರೆ ಅಥವಾ ಬೇರೆ ಯಾರ ಕಡೆಯಿಂದನಾದರೂ ಅದನ್ನು ಓದಿ ಆದರೂ ಕೇಳಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಅಣ್ಣವರು ಭಾಳಷ್ಟು ಪರಿಶ್ರಮ ಪಟ್ಟು ತಮ್ಮ ಒಂದು ಸಂಪೂರ್ಣವಾದಂತಹ ಒಂದು ತಪಸ್ಸಿನ ಫಲ ಅಂತಲೂ ಹೇಳ್ಬೋದು. ಜೊತೆಗೆ ಅಣ್ಣವರು ಹೇಳಿದಾಗೆ ಭಾಗ್ಯವಿಧಾತ ಕನ್ನಡದಲ್ಲೂ ಸಹ ಸಿಗುತ್ತೆ ಅಂತ ಹೇಳಿದ್ರು. ಅದು ನನಗೂ ಸಹ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ, ಅಕಸ್ಮಾತ್ ಕನ್ನಡದಲ್ಲೂ ಸಿಕ್ಕರು ಅದು ನಿಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಈ ಪುಸ್ತಕಗಳನ್ನು ಓದಿ. ಇದರಿಂದ ನಿಮ್ಮ ಈಶ್ವರೀಯ ಜ್ಞಾನ ಹೆಚ್ಚಾಗುತ್ತೆ. ಜೊತೆಗೆ ಭಗವಂತನ ಮೇಲಿನ ನಂಬಿಕೆಯು ಖಂಡಿತವಾಗಿಯೂ ಹೆಚ್ಚಾಗುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾಯಿರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.